ನಮಸ್ತೆ ವೀಕ್ಷಕರೇ, ಶುಭೋದಯ. ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿದ್ದೇವೆ. ಇನ್ನೇನು ನಾಳೆ ಸಂಭ್ರಮ ಸಡಗರದಿಂದ ಎಲ್ಲರ ಮನೆಗಳಲ್ಲಿ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ತೇವೆ. ಆ ಕುರಿತಾದಂಥ ಎಲ್ಲ ಮಾಹಿತಿಗಳನ್ನು, ಮುಹೂರ್ತಗಳನ್ನು, ಪೂಜೆ ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಮೀತಾ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಪೂಜೆಯ ಇನ್ನೊಂದು ಅತಿ ಮುಖ್ಯವಾದಂಥ ಕ್ರಮ, ಕೇವಲ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಅಷ್ಟೇ ಸಾಲದು. ಪೂಜೆ ಆದ ಮೇಲೆ ಆ ಪೂಜಾ ವಿಸರ್ಜನೆಯನ್ನ ಹೇಗೆ ಮಾಡಬೇಕು, ಕಳಶದ ವಿಸರ್ಜನೆಯನ್ನ ಹೇಗೆ ಮಾಡಬೇಕು, ಯಾವ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಅವ್ರನ್ನ ಬರಮಾಡ್ಕೊಳ್ಳೋಣ, ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಾನು ಹೇಳ್ತಾ ಇದ್ದೆ ವೀಕ್ಷಕರಿಗೆ, ಅಂದರೆ ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಅದನ್ನು ನೀಟಾಗಿ ವಿಸರ್ಜನೆ ಮಾಡಿ ಲಕ್ಷ್ಮಿಯನ್ನು ಕಳಿಸಿಕೊಡೋದು ಅಥವಾ ಆ ಒಂದು ವಿಸರ್ಜನಾ ಕ್ರಮವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ. ಸೊ ಅದನ್ನು ತಿಳಿಸ್ಕೊಡೋದಾದ್ರೆ ಮೇಡಮ್. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಆ ಒಂದು ಕೆಲಸ ಸ್ಥಾಪನೆ ಮಾಡಬೇಕಾದ್ರೆ ಮತ್ತು ಹಬ್ಬದ ವಿಧಿವಿಧಾನಗಳನ್ನ ಮಾಡ್ಕೊಳ್ಬೇಕಾದ್ರೆ ತುಂಬ, ಯಾಕಂದರೆ ಎಲ್ಲರ ಮನೆಯಲ್ಲೂ ಆಗಲೇ ಒಂದು 3 ದಿವಸದಿಂದ ಸಂಭ್ರಮವನ್ನು ನೋಡ್ತಾ ಇದ್ದೀವಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಈ ಕೆಲಸ ಕಾರ್ಯದ ಒತ್ತಡದಿಂದಾಗಿರ್ಬೋದು ಅಥವಾ ಮನೆಯ ಒಂದು ಪರಿಸ್ಥಿತಿ ಮುಖಾಂತರ ಒಂದು ದಿನಕ್ಕೆ ಹಬ್ಬ ಮಾಡ್ತಾರೆ. ಒಂದಿನ ಅಂದರೆ ಬೆಳಗಿನ ಜಾವ ಅವರು ಏನು ದೇವ್ರನ್ನ ಲಕ್ಷ್ಮಿಯನ್ನು ಕೂಡಿಸಿ ಮತ್ತು ಸಂಜೆ ಹೊತ್ತಿಗೆ ಅಂದರೆ ರಾತ್ರಿ ದೇವ್ರನ್ನ ಕದಲಿಸಿ ಆ ಒಂದು ಎಲ್ಲ ದೇವರ ಒಂದು ಕಳಶವನ್ನೆಲ್ಲ ತೆಗೆಯೋದು ಉಂಟು. ಕೆಲವರೆಲ್ಲ ಏನು ಮಾಡ್ತಾರೆ, 3 ದಿನಗಳ ಕಾಲ ಇಡ್ತಾರೆ. ಅಂದರೆ ಅವರವರ ಪರಿಸ್ಥಿತಿಗೆ ತಕ್ಕನ ಹಾಗೆ, ಅವ್ರ ಮನೆ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಇದಕ್ಕೆ ತಕ್ಕನಾಗಿ ಅವರು ಮಾಡ್ಕೊಳ್ತಾ ಬರ್ತಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ನೋಡಿ, ಯಾರು ಆವತ್ತಿನ ದಿನಕ್ಕೆ ಕಳಸವನ್ನು ಕದಲಿಸ್ತೀರಾ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪೂಜೆ ಮಾಡಬೇಕಾದ್ರೆ ನಾವು ಹೇಗೆ ಒಳ್ಳೆ ಟೈಮನ್ನು ನೋಡಿ ಕಳಸವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಗಳನ್ನ ಮಾಡ್ಕೊಂಡಿರ್ತೀವಿ. ಒಳ್ಳೆ ಟೈಮಲ್ಲಿ, ಒಳ್ಳೆ ಮುಹೂರ್ತದಲ್ಲಿ, ಒಳ್ಳೆ ಲಗ್ನದಲ್ಲಿ ಪೂಜೆ ಮಾಡಿರ್ತೀವಿ. ಆದರೆ ಆ ಕಳಸವನ್ನು ತೆಗಿಬೇಕಾದ್ರೆ ಕೂಡ ಒಳ್ಳೆಯ ಒಂದು ಟೈಮು ಮುಖ್ಯ ಆಗಿರುತ್ತೆ. ಆ ಒಂದು ದಿನಕ್ಕೆ ಇವಾಗ ಏನು ಮಾಡ್ತೀವಿ, ಇಟ್ಕೊಳ್ಬೋದು, 3 ದಿನ ಮಾಡೋರು 3 ದಿನ ಮಾಡ್ಬೋದು, ಆದರೆ ಎಲ್ಲರಿಗೂ ಅದು ಆಗೋದಿಲ್ಲ. ಯಾಕಂದರೆ ಅವರವರ ಪರಿಸ್ಥಿತಿ ಅಂತ ನಾನು ಹೇಳಿದೆ ಇವಾಗ ಕೆಲಸಕ್ಕೆ ಹೋಗೋರು ಇರ್ತಾರೆ, ಶೆಡ್ಯೂಲ್ ಇರೋದಿಲ್ಲ ಅಂಥವರು, ಅಥವಾ ಮನೆಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಬೇರೆ ಕಾರಣಾಂತರಗಳಿಂದ ಸಂಜೆಗೆ ಒಂದು ಕಳಸವನ್ನು ಕದಲಿಸೋದುಂಟು. ಆ ಸಂಜೆ ಕಳಸ ಕದಲಿಸ್ತಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಮುಹೂರ್ತ ಅಂತ ಇರುತ್ತೆ. ನೋಡಿ, ಒಂದು ದಿನ ಪೂರ್ತಿ ನಿಮ್ಮ ಮನೆಯಲ್ಲಿ ದೇವ್ರನ್ನ ಇಟ್ಕೊಂಡಿರ್ತೀರ. ಆದರೆ ಆ ಕಳಸ ತೆಗೆದ ಮೇಲೆ ಏನು ಮಾಡಬೇಕು, ಕಳಸದ ನೀರನ್ನು ಏನು ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕಳಸ ಆಹ್ವಾನ ಮಾಡೋದು ಮುಖ್ಯ ಅಲ್ಲ, ಅದಾದಮೇಲೆ ಅದನ್ನು ನಾವು ಉಳಿಸ್ಕೊಳ್ಬೇಕು. ಇವಾಗೆಲ್ಲ ಏನು ಮಾಡ್ತೀವಿ, ತೆಂಗಿನಕಾಯಿ, ಕಳಸಕ್ಕಿಟ್ಟಿರೋ ತೆಂಗಿನಕಾಯಿನ ಸ್ವೀಟ್ ಮಾಡ್ತೀವಿ. ಆ ಸ್ವೀಟ್ ಸಿಹಿ ಪದಾರ್ಥವನ್ನು ಮಾಡಿದಾಗ ಖಂಡಿತವಾಗ್ಲೂ ಅದನ್ನು ಮನೆ ಮಂದಿಯೆಲ್ಲ ತಿಂತೀವಿ, ಬೇರೆ ಯಾವುದೇ ಇದಕ್ಕೆ ಉಪಯೋಗಿಸೋದಿಲ್ಲ. ಅಥವಾ ಕೆಲವ್ರ ಮನೇಲೆಲ್ಲ ಏನು ಹೇಳುತ್ತೆ, ನಮ್ಮ ಮನೇಲೆಲ್ಲ ಏನು ಮಾಡ್ತೀವಿ ಅಂತಂದರೆ, ಆ ಕಳಸಕ್ಕಿಟ್ಟಿರೋ ತೆಂಗಿನಕಾಯಿನೂ ಸಮೇತ ಆ ದೇವ್ರಿಗೆ ಏನು ವರ್ಷ ಇಡ್ತೀವಿ, ದುಡ್ಡು ಕಾಸು ಅದನ್ನೆಲ್ಲನೂ ಒಂದು ಇದನ್ನು ಮಾಡಿಬಿಟ್ಟು ಎತ್ತಿಡ್ತೀವಿ. ಅಂದರೆ ಮೈಲಿಗೆ ಆಗದೆ ಇರ್ತಕ್ಕಂಥ ಸ್ಥಳದಲ್ಲಿ ಆ ದೇವ್ರಿಗೆ ಏನೇನು ವಸ್ತುಗಳನ್ನ ಇಡ್ತೀವಿ ಅದನ್ನೆಲ್ಲ ಎತ್ತಿಡ್ತೀವಿ. ಅದ್ರ ಜೊತೆ ತೆಂಗಿನಕಾಯಿ ಕೂಡ ಇಡ್ತೀವಿ. ಆ ಒಂದು ತೆಂಗಿನಕಾಯಿ ನಾವು ಈ ವರ್ಷ ಏನು ಕಳ್ಸಕ್ಕೆ ಇಟ್ಟಿರ್ತೀವಿ, ಯಾಕಂದರೆ ತುಂಬ ಚೆನ್ನಾಗಿರೋ ಕಾಯನ್ನು ನಾವು ಇಟ್ಟಿರ್ತೀವಿ, ತುಂಬ ಅಂದರೆ ಕೊಳಿಬಾರ್ದು ಅಂತ. ಅದನ್ನು ಮುಂದಿನ ವರ್ಷಕ್ಕೆ ನಾವು ಆ ತೆಂಗಿನಕಾಯಿನ ಪೂಜೆ ಟೈಮಲ್ಲಿ ಹೊಡಿತೀವಿ. ಇವತ್ತು ನಾವು ಏನು ಎತ್ತಿಡ್ತೀವಿ, ಈ ವರ್ಷ ಹಬ್ಬ ಮಾಡಿ ತೆಂಗಿನಕಾಯಿ ಸಮೇತ ನಾವು ಎತ್ತಿಡ್ತೀವಿ, ಮುಂದಿನ ವರ್ಷಕ್ಕೆ ಆ ಕಾಯಿ ಹೊಡೆದಾಗ ಅದು ಕೊಬ್ಬರಿ ಆಗಿರುತ್ತೆ. ಅದು ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ನೋಡೋ ಅಂಥ ಆ ಒಂದು ತೆಂಗಿನಕಾಯಲ್ಲೇ ನಮಗೆ ಪಾಸಿಟಿವ್ ಬರುತ್ತೆ. ನಾವು ಇಷ್ಟು ವರ್ಷ ಹಬ್ಬ ಮಾಡಿದ್ದೀವಿ, ಯಾವತ್ತೂ ನಮ್ಮ ಮನೇಲಿ ತೆಂಗಿನಕಾಯಿ ಕೊಳ್ತೋಗಿಲ್ಲ. ಯಾಕೆ ಅಂತಂದರೆ ಅಷ್ಟು ಭಕ್ತಿಯಿಂದ, ಎಲ್ಲರ ಮನೆಯಲ್ಲೂ ಅಷ್ಟೇ, ಅದು ಹಂಗೆ ಆಗಕ್ಕೆ ಚಾನ್ಸ್ ಇಲ್ಲ. ತುಂಬ ಭಕ್ತಿಯಿಂದ ಪೂಜೆ ಮಾಡಿರ್ತಾರೆ, ಅದನ್ನು ಬೇಕಾದರೆ ಆ ರೀತಿನೂ ಮಾಡ್ಕೊಳ್ಬೋದು. ಅಂದರೆ ಒಂದು ಸತಿ ಆ ದೇವ್ರದ್ದು ಎಲ್ಲ ನಾವೇನು ಎತ್ತಿರ್ತೀವಿ ಅದ್ರ ಜೊತೆ ತೆಂಗಿನಕಾಯಿನೂ ಕೂಡ ಎತ್ತಿಟ್ಟು ಮುಂದಿನ ವರ್ಷಕ್ಕೆ ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡುವಾಗ ಆ ತೆಂಗಿನಕಾಯಿನ ಒಡೆದು ಇಟ್ಟರೆ ಅದು ಕೊಬ್ಬರಿ ಆಗುತ್ತೆ. ಆ ಒಂದು ಕೊಬ್ಬರಿಯ ಪ್ರಸಾದವನ್ನು ಮನೆ ಮಂದಿ ಎಲ್ಲ ತಿಂತೀವಿ. ಇಲ್ವಾ, ಅದನ್ನು ತುರಿದು ಒಂಚೂರು ಕಡಲೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ನಾವು ತಿಂತೀವಿ. ಇದು ನಮ್ಮ ಮನೆಯ ವಾಡಿಕೆ.
ಕೆಲವ್ರ ಮನೇಲಿ ಆ ಥರನೂ ಮಾಡ್ತಾರೆ. ಇಲ್ಲ ಕೆಲವ್ರ ಮನೇಲಿ ಹಬ್ಬ ಆಗಿದ ತಕ್ಷಣ ಅದನ್ನು ಒಡೆದು, ಯಾಕಂದರೆ ಭಯ ಎತ್ತಿಟ್ರೆ ಕೊಳ್ತೋಗುತ್ತೋ ಏನೋ ಅನ್ನೋದು, ಯಾಕಂದರೆ ಎಲ್ಲರೂ ಭಯದಿಂದ ಭಕ್ತಿಯಿಂದ ಪೂಜೆ ಮಾಡಿರ್ತಾರಲ್ಲ, ಹಾಗಾಗಿ ಒಂದು ಸ್ವೀಟನ್ನು ಮಾಡ್ಕೊಳ್ಳೋ ಒಂದು ಪ್ರತೀತಿ ಇರುತ್ತೆ. ಜೊತೆಗೆ ಕಳಸದ ನೀರು ಅಂತ ಹೇಳಿದೆ. ಕಳಸದ ನೀರನ್ನು ಏನು ಮಾಡಬೇಕು, ಮುಖ್ಯವಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಕಳಸದ ನೀರನ್ನು ಗಿಡಕ್ಕೆ ಹಾಕ್ತಾರೆ, ತುಳಿಬಾರ್ದು ಅಂತ ಹೇಳಿ ಆ ಕಳಸದ ಒಂದು ನೀರು ತುಳಸಿ ಗಿಡ ಆಗಿರ್ಬೋದು, ಅವ್ರ ಮನೇಲಿ ಯಾವುದೇ ಪಾಟ್ ಆಗಿರ್ಬೋದು, ಇಲ್ವಾ ಯಾವುದಾದ್ರೂ ಮರಗಳಿದ್ದರೆ ಹಾಕೋದು ಉಂಟು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನೊಂದು ಟಿಪ್ಸನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ಅಷ್ಟು ಕಷ್ಟಪಟ್ಟು ಅಷ್ಟು ಭಕ್ತಿಯಿಂದ ಕಳಸದ ನೀರನ್ನು ಇಟ್ಟಿರ್ತೀರ. ಆ ಕಳಸದ ನೀರನ್ನು ಒಂದು ಬಾಟ್ಲು ಅಥವಾ ಯಾವುದೋ ಒಂದು ಗಾಜಿನ ಬಾಟ್ಲು, ಒಂದು ಪ್ಲಾಸ್ಟಿಕ್ ಬಾಟ್ಲು, ಎಲ್ಲ ಒಂದು ಕಡೆ ಪ್ರಿಸರ್ವೇಟಿವ್ ಮಾಡ್ಕೊಳ್ಬೋದು. ಒಂದು ಬಾಟ್ಲಷ್ಟು ನೀರು ಮಾಡ್ಕೊಳ್ಳಿ. ಆಮೇಲೆ ಅದನ್ನೇನು ಮಾಡ್ತೀರಾ, ಯಾಕಂದರೆ ಅದರಲ್ಲಿ ಕೆಲವೊಂದು ದ್ರವ್ಯಗಳನ್ನೆಲ್ಲ ಹಾಕಿರ್ತೀರ. ನಾನೇನು ಹೇಳಿದೆ, ಲಾವಂಚ ಆಗಿರ್ಬೋದು, ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಕುಂಕುಮ, ಕೇಸರಿ ಹೂವು ಆಗಿರ್ಬೋದು, ಇದನ್ನೆಲ್ಲ ಹಾಕಿ ಇಡೋದ್ರಿಂದ ಅದು ಕೂಡ ನಮಗೆ ಮುಖ್ಯ ಆಗಿರುತ್ತೆ. ಅದನ್ನು ಎಲ್ಲರೂ ಮನೆ ಮಂದಿ ಎಲ್ಲ ಸ್ವಲ್ಪ ಸ್ವಲ್ಪ ತೀರ್ಥವಾಗಿ ತೊಗೊಳ್ಬೋದು. ಅಥವಾ ನಾವೇನು ನೀರು ಕುಡಿತೀವಿ, ಇವಾಗೆಲ್ಲ ಫಿಲ್ಟ್ರ್ ಬಂದಿದೆ, ಫಿಲ್ಟ್ರಿಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ನಾವು ನೀರು ಕುಡಿಯೋ ನೀರಿಗೆ, ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ 1-2 ಕ್ಯಾಪಷ್ಟು ಅದನ್ನು ಒಂದು ಅರ್ಧ ಲೋಟದಷ್ಟು ಆ ತೀರ್ಥವನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದಾಗ ಅದು ಕೂಡ ನಮಗೆ ಎನರ್ಜಿ ಬರುತ್ತೆ. ಇವಾಗ ದೇವಸ್ಥಾನದಲ್ಲಿ ಹೋದಾಗ ನಾವು ಹೇಗೆ ತೀರ್ಥವನ್ನು, ಅಭಿಷೇಕದ ನೀರನ್ನು ಈಸ್ಕೊಂಡು ನಾವು ಸೇವಿಸ್ತೀವಿ, ಅದೇ ರೀತಿ ನಮ್ಮ ಮನೆಯಲ್ಲಿ ನಮಗೆ ಬೇಕಾದಾಗ ನಾವು ಆ ಕಲಶ ಸ್ಥಾಪನೆ ಮಾಡಿ ಲಕ್ಷ್ಮಿಯನ್ನು ಅದರಲ್ಲಿ ಕೂಡಿಸಿರ್ತೀವಿ, ಲಕ್ಷ್ಮಿಯನ್ನು ಆಹ್ವಾನೆಯನ್ನು ಮಾಡ್ಕೊಂಡಿರ್ತೀವಿ. ಸೊ ಆ ಒಂದು ನೀರನ್ನು ಕೂಡ ನಾವು ಮನೆ ಮಂದಿಯೆಲ್ಲ ತೀರ್ಥ ರೂಪದಲ್ಲಿ ಅಥವಾ ನೀರಿನ ರೂಪದಲ್ಲಿ ತಗೊಂಡ್ರೂ ತಪ್ಪಿಲ್ಲ. ಇದನ್ನು ನೀರನ್ನು ಕುಡಿಯಬಹುದು. 1 ದಿನ ಆಗಿದೆ, 2 ದಿನ ಆಗಿದೆ, 3 ದಿನ ಆಗಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಆ ನೀರನ್ನು ಶೇಖರಣೆ ಮಾಡಿರ್ತೀವಿ, ಅದು ಭಕ್ತಿ ಇರುತ್ತೆ ಅದರಲ್ಲಿ, ಮತ್ತು ಅದರಲ್ಲಿ ಅದೃಷ್ಟ ಇರುತ್ತೆ, ಮತ್ತು ಎನರ್ಜಿ ಇರುತ್ತೆ. ಯಾಕೆ ಅಂದರೆ ಆ ತಾಯಿ ನೆಲೆಸಿರ್ತಾಳೆ ಆ ಜಾಗದಲ್ಲಿ ಆಗಿರ್ಬೋದು. ನಾವೇನು ಲಕ್ಷ್ಮಿಯನ್ನು ಕೂಡಿಸಿರ್ತೀವಿ ಆ ಜಾಗದಲ್ಲಾಗಿರ್ಬೋದು, ಅಲ್ಲಿ ಭಕ್ತಿ, ಶ್ರದ್ಧೆ, ಎನರ್ಜಿ, ಏನು ನಾವು ಅದೃಷ್ಟ ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ ಆ ಒಂದು ಜಾಗದಲ್ಲಿ ಆ ವೈಬ್ರೇಷನ್ ಇದ್ದೇ ಇರುತ್ತೆ, ಆ ನೀರಲ್ಲೂ ಕೂಡ ಇರುತ್ತೆ. ಹಾಗಾಗಿ ಆ ನೀರನ್ನು ತೀರ್ಥ ಸ್ವರೂಪದಲ್ಲಿ ತಗೊಳ್ಬೋದು. ಜೊತೆಗೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು. ಮತ್ತು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ನೀರಿಗೆ ಬೆರೆಸಿ ಅದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ನಾವೇನು ಹೇಳ್ತೀವಿ, ಇವಾಗ ಪುಣ್ಯ ಮಾಡಿದ್ರೆ ಆ ನೀರನ್ನು ಮನೆಗೆಲ್ಲ ಹಾಕ್ಕೊಳ್ತೀವಿ, ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನೀರನ್ನು ಮಕ್ಕಳಿಗೆ ಪ್ರೋಕ್ಷಣೆ ಮಾಡಿಸ್ತೀವಿ, ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ತೀವಿ. ದೇವರನ್ನು ನಾವೇ ಭಕ್ತಿಯಿಂದ ಇಟ್ಟಾಗ ನಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾಳೆ ಅಂದರೆ ಆ ಲಕ್ಷ್ಮೀ ಸ್ವರೂಪ ಎಲ್ಲ ಕಡೆಯೂ ಇರಲಿ ಅಂತ ನಮ್ಮ ಒಂದು ಟ್ರೆಸರ್ ಏನಿರುತ್ತೆ, ನಮ್ಮ ವಾರ್ಡ್ರೋಬ್ ಏನಿರುತ್ತೆ, ಅಥವಾ ನಮ್ಮ ಮನೆ ಸುತ್ತಮುತ್ತ ನಾವೆಲ್ಲಿ ಓಡಾಡ್ತೀವಿ, ನಾವೆಲ್ಲಿ ದುಡ್ಡನ್ನು ಅತಿ ಹೆಚ್ಚು ಇಡ್ತೀವಿ, ನಮಗೆ ಎಲ್ಲಿ ಬಿಸ್ನೆಸ್ ಮಾಡ್ತೀವಿ, ನಿಮ್ಮ ಆಫೀಸ್ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಎಲ್ಲ ಕಡೆನೂ ನೀವು ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಜೊತೆಗೆ ಆ ನೀರನ್ನು ಯಾವುದಾದ್ರೂ ಒಂದು ಬಾಟ್ಲಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಪ್ರಿಸರ್ವೇಟಿವ್ ಅಂದರೆ ಇಟ್ಕೊಂಡು ನಾವೇನು ಸ್ನಾನ ಮಾಡ್ತೀವಿ, ಪ್ರೋಕ್ಷಣೆ ಅಂದರೆ ಮೇಲೆ ಹಾಕ್ಕೊಳ್ಳೋದು, ಸ್ನಾನ ಮಾಡುವಾಗ ನಮ್ಮ ಸ್ನಾನದ ನೀರಿಗೇನೆ ಅದನ್ನು ನಾವು ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ, ಒಂದು ಅರ್ಧ ಬಾಟ್ಲು, ಒಂದು ಚೊಂಬಲ್ಲಿ ಇಟ್ಟಿರ್ತೀವಿ, ಒಂದು ಅರ್ಧ ಬಾಟ್ಲು ನೀರಿಗೆ ಬೆರೆಸ್ಕೊಂಡು ಅದನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡಾಗ ಅದು ಇನ್ನೂ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ತೀರ್ಥ ಸ್ನಾನಕ್ಕೆ ನಾವು ಬೇರೆ ಬೇರೆ ನದಿಗಳಿಗೆ ಹೋಗ್ತೀವಿ, ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನದಿ ಸ್ನಾನವನ್ನು ಮಾಡ್ತೇವೆ. ಯಾಕಂದರೆ ಆ ಕ್ಷೇತ್ರದಲ್ಲಿ ದೇವರು ಅಲ್ಲೆಲ್ಲ ಓಡಾಡಿರ್ತಾರೆ, ದೇವರ ಒಂದು ರಕ್ಷಣೆ ಇರುತ್ತೆ. ಅಲ್ಲಿ ಸ್ನಾನ ಮಾಡಿದಾಗ ನಮ್ಮ ಪಾಪ ಕಳೆಯುತ್ತೆ. ನಾವೇನೇ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ನಮ್ಮ ನೆಗೆಟಿವ್ ಎಲ್ಲ ರಿಮೂವ್ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಅಲ್ವಾ. ಹಾಗಾಗಿ ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಮೊದಲಿಗೆ ನದಿ ಸ್ನಾನವನ್ನು ಮಾಡೋದುಂಟು. ಅಲ್ಲಿ ನದಿ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆಯಲ್ಲೇ ಬಂದಿದೆ, ಇವಾಗ ನಮ್ಮ ಮನೇಲಿ ವರ್ಷಕ್ಕೊಂದ್ಸತಿ ನಾವೇ ತಯಾರು ಮಾಡಿರೋ ಅಂತಹ, ನಾವು ಏನು ಇಲ್ಲಿ ಕಲ್ಮಶನೇ ಇರೋದಿಲ್ಲ, ಯಾಕಂದರೆ ಕಣ್ಣಾರೆ ನಾವೇ ನೋಡಿರ್ತೀವಿ, ಅದನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟಿರ್ತೀವಿ, ಭಕ್ತಿಯಿಂದ ಇಟ್ಟಿರ್ತೀವಿ. 3 ದಿನಗಳ ಕಾಲ ಪೂಜೆ ಮಾಡಿರ್ತೀವಿ, 1 ದಿನ 3 ದಿನ ಅದಕ್ಕೆ ಪೂಜೆ ಮಾಡಿರ್ತೀವಿ. ಅಲ್ಲಿ ಭಕ್ತಿ ಅನ್ನೋದಿರುತ್ತೆ, ಅದೃಷ್ಟ ಅನ್ನೋದಿರುತ್ತೆ. ಅದನ್ನೇ ಯಾಕೆ ಗಿಡಕ್ಕೆ ಹಾಕಬೇಕು, ಅದನ್ನು
ಗಿಡಕ್ಕೆ ಹಾಕ್ದಾಗ ಗಿಡ ಸಮೃದ್ಧಿಯಾಗಿ ಬೆಳೀಲಿ ಅಂತ ಹಾಕ್ತೀವಿ, ಅದನ್ನು ನಮ್ಮ ಮೈ ಮೇಲೆ ಹಾಕ್ಕೊಳ್ಬೋದಲ್ವಾ, ನೀರಿಗೆ ಮಿಕ್ಸ್ ಮಾಡಿ ನಮ್ಮನ್ನು ನಾವೇ ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋ ಬದಲು ಆ ನೀರಲ್ಲಿ ಸ್ನಾನ ಮಾಡೋದು, ಅದಕ್ಕೆ ಚಿಟಿಕೆ ಅರಿಶಿನ ಕುಂಕುಮ ಎಲ್ಲವೂ ಹಾಕಿರ್ತೀವಿ. ಇದೆಲ್ಲ ಒಂಥರ ಮಂಗಳ ಸ್ನಾನ ಅಂತ ನಾವೇನು ಹೇಳ್ತೀವಿ, ಶುಭ ಸ್ನಾನ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಆಗುತ್ತೆ. ನಮಗೆ ಆ ಒಂದು ನೀರಿಂದ ಕೂಡ ನಮಗೆ ನಮ್ಮ ಮೈಗೆ ಎನರ್ಜಿ ಬರುತ್ತೆ, ನಮ್ಮ ದೇವರು ನಮ್ಮ ಮೇಲೆ ಬಂದಂಗೆ ಆಗತ್ತೆ. ಇದೆಲ್ಲವೂ ಕೂಡ ಈ ಒಂದು ಏನು ಕಳಸದ ನೀರಿರುತ್ತೆ ಆ ನೀರಿಂದ ಮಾಡ್ಕೊಳ್ಳೋದು. ನಾವು ಹೊಟ್ಟೆಗೆ ತಗೊಳ್ತಕ್ಕಂಥದ್ದು, ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ನಾವು ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಎಲ್ಲ ಒಂದು ಕಡೆ ವೇಸ್ಟ್ ಮಾಡಬೇಡಿ, ಗಿಡಕ್ಕೆ ಹಾಕಿ ಎಷ್ಟು ಹಾಕಬೇಕೋ ಅಷ್ಟು ಹಾಕಿ, ಇನ್ನು ಮಿಕ್ಕೋಗುತ್ತೆ. ಒಂದು ಬಿನ್ಗೆಲ್ಲಿ ಇಟ್ಟಿರ್ತಾರೆ, ಎಷ್ಟಂತ ಹಾಕ್ತಾರೆ. ಅದೇ ನೀವು ಹೇಳಿದಾಗ ಇಷ್ಟೊಂದು ಪಾಸಿಟಿವಿಟಿ ಇದೆ ಅಂತ ಅದ್ರಲ್ಲೆಲ್ಲ ಹೌದು. ಆದ್ಮೇಲೆ ದೇವಸ್ಥಾನದಿಂದ ಮೇಡಮ್ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಿಂದ ತೀರ್ಥ ತಂದು ನಮ್ಮ ಮೈ ಮೇಲೆ ಹಾಕ್ಕೊಳ್ತೀವಿ, ನಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವಸ್ಥಾನದಿಂದ ತೀರ್ಥಗಳನ್ನ ತರ್ತೀವಿ, ಪ್ರಸಾದ ತರ್ತೀವಿ, ಅದನ್ನು ಪ್ರೋಕ್ಷಣೆ ಮಾಡಿ ಮನೆ ಕಟ್ಟಬೇಕಾದ್ರೆ ಆಗಲಿ, ಒಂದು ಬೋರ್ ಹಾಕಬೇಕಾದ್ರೆ ಆಗಿರಲಿ, ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿರಲಿ ಅದನ್ನು ತೊಗೊಳ್ತೀವಿ. ಧರ್ಮಸ್ಥಳದಿಂದ ತೀರ್ಥ ತರ್ತೀವಿ, ಅದನ್ನು ಹಾಗೆ ಇಡ್ತೀವಿ. ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆಲ್ಲ ಅದನ್ನು ತೀರ್ಥ ಸ್ವರೂಪದಲ್ಲಿ ತೊಗೊಳ್ತೀವಿ. ಇಲ್ಲಿ ನಮ್ಮ ಕೈಯಿಂದ ನಾವೇ ಮಾಡ್ತಕ್ಕಂಥ ಒಂದು ತೀರ್ಥ ಅನ್ನೋದಕ್ಕಿಂತ ಆ ನೀರಲ್ಲಿ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ, ಅಷ್ಟು ಪಾಸಿಟಿವ್ ಇರುತ್ತೆ. ಆ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮ ಸ್ನಾನಕ್ಕೆ ಬಳಸೋದಾಗಿರ್ಬೋದು. ಯಾಕಂದರೆ ಮಂಗಳ ಸ್ನಾನ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಅರಿಶಿನ ಕುಂಕುಮ ಎಲ್ಲವನ್ನೂ ಹಾಕಿ ಮದುಮಕ್ಳಿಗೆ ಮಾಡಿಸೋದುಂಟು, ಒಳ್ಳೆ ಕೆಲಸದಲ್ಲಿ ಮಂಗಳ ಸ್ನಾನವನ್ನು ಮಾಡೋದುಂಟು. ಇದನ್ನು ಮಾಡಿ ಯಾಕೆ ವೇಸ್ಟ್ ಮಾಡ್ತೀರಾ? ವೇಸ್ಟ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಆ ಅದೃಷ್ಟವನ್ನು, ಆ ಪಾಸಿಟಿವ್ ಪವರ್ ಇರೋ ಅಂಥ ಒಂದು ನೀರನ್ನು ಎಲ್ಲೋ ಪೋಲ್ ಮಾಡಬೇಡಿ ದಯವಿಟ್ಟು. ನಿಮ್ಮ ಮನೆಯಲ್ಲಿ ಅಥವಾ ಒಂದು ಬಿನ್ಗೆಲೆ ಇಡಿ, ಅದೇನು ಕೊಳ್ತೋಗಲ್ಲ ಅಲ್ವಾ, ನೀರೇ ಅಲ್ವಾ, ದಿನ ಸ್ನಾನ ಮಾಡ್ತೀರಲ್ವ. ಒಂದೊಂದು ಸ್ವಲ್ಪ ಮನೇಲಿ ಒಂದು 5 ಜನ ಅರ್ಧ ಚೊಂಬು ಒಂದು ಚೊಂಬು ಅದನ್ನು ಹಾಕ್ಕೊಂಡ್ರು ಆಯಿತು, ಅಥವಾ ಒಂದೊಂದು ಗ್ಲಾಸ್ ನೀರನ್ನು ನೀರಿಗೆ ಬೆರೆಸ್ಕೊಂಡ್ರು ಮುಗೀತು ಅಲ್ವಾ, ಖಾಲಿ ಆಗತ್ತೆ. ಹೀಗೆ ಮಾಡಿ ಆ ಅದೃಷ್ಟ ಕೂಡ ನಿಮ್ಮ ಮೇಲಿರುತ್ತೆ. ದೇವ್ರ ಹತ್ರ ಕೊಟ್ಟಿದ್ದು ಹೂವನ್ನು ನಾವು ಹೇಗೆ ತಲೆಗೆ ಮುಡ್ಕೋತೀವಿ, ಹೇಗೆ ನಮ್ಮ ಮೈ ಮೇಲೆ ಹಾಕೋತೀವಿ, ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ತೀರ್ಥವನ್ನಾಗಿ ಉಪಯೋಗಿಸ್ಕೊಳ್ಳಿ, ಮಂಗಳಕರ ಸ್ನಾನವಾಗಿ ಉಪಯೋಗಿಸ್ಕೊಳ್ಳಿ, ತುಂಬ ಖಂಡಿತ ಒಳ್ಳೆಯದಾಗತ್ತೆ. ಎಸ್ ಮೇಡಮ್, ಯಾಕೆಂದರೆ ಕೇವಲ ಅದನ್ನು ತಗೊಳ್ಳೋದಷ್ಟೇ ಅಲ್ಲ, ಅದನ್ನು ಬಳಸೋದು ಕೂಡ ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ತಾವಿವತ್ತು ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ ವೀಕ್ಷಕರ ಕರೆಗಳು ಕೂಡ ಸಿದ್ಧವಾಗಿದೆ ಮೇಡಮ್. ಬಾಬು ರೆಡ್ಡಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗಳ ಬಗ್ಗೆ ಕೇಳಬೇಕು. ಹೇಳಿ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 12/6/2006 ಮೇಡಮ್. 12/6/2006. ಸಮಯ 6:25 ಸಂಜೆ 6:25. ಓಕೆ ಸರ್, ಮೇಡಮ್ ಇದ್ದಾರೆ, ಮಾತನಾಡಿ. 6:25. ಹಾ, ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರ್. ಮೇಷರಾಶಿ, ಭರಣಿ ನಕ್ಷತ್ರ, ಮಗಳದು ಹಬ್ಬ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಸರ್, ಏನ್ ಪ್ರಶ್ನೆ? ಇಲ್ಲ ಮೇಡಮ್, ಅವ್ಳ ಮೂಲ ನಕ್ಷತ್ರ ಬರುತ್ತೆ ಅಂತ ಇದ್ರಲ್ಲ ಮೇಡಮ್. ಮೂಲ ನಕ್ಷತ್ರ ಇಲ್ಲ ಸರ್. 21. ಇಲ್ಲ ಮೇಡಮ್, 12/6. ಒಂದ್ ನಿಮಿಷ. 12/6/2006. 2006. ಓಕೆ. ಧನುರಾಶಿ, ಮೂಲ ನಕ್ಷತ್ರ. ಹೌದು, ಸೋಮವಾರ ಅಲ್ವಾ? ಓಕೆ. ಏನ್ ಪ್ರಶ್ನೆ ಸರ್ ನಿಮ್ಮ ಮಗಳದು? ಅದೇ ಎಲ್ಲ ಮೂಲ ನಕ್ಷತ್ರ ಸ್ವಲ್ಪ ಇದು ಅದು ಅದ್ರ ಬಗ್ಗೆ ಸ್ವಲ್ಪ. ಮೂಲ ನಕ್ಷತ್ರ ಅದು ಇದು ಅದೆಲ್ಲ ಏನು ಕೇಳಬೇಡಿ. ಯಾಕಂದರೆ ತುಂಬ ಜನ ಮೂಲ ನಕ್ಷತ್ರದವರು ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾರೆ, ತುಂಬ ಅದೃಷ್ಟ ಕೂಡ ಅವ್ರಿಗಿರುತ್ತೆ. ಎಲ್ಲರೂ ಇದನ್ನು ಅನ್ಕೊಂಡೆ ಮೂಲ ನಕ್ಷತ್ರ ಅಂತ. ಎಷ್ಟು ವರ್ಷ ಮಗುಗೆ? 2006. 20 ವರ್ಷ ಆಗಿದೆ. 29ರವರೆಗೂ ಶುಕ್ರದಶ ನಡೀತಿದೆ ಸರ್. 2009ರಿಂದ 2029ವರೆಗೂ ನಿಮ್ಮ ಮಗುಗೆ ಶುಕ್ರದಶ ನಡೀತಾ ಇದೆ. ಓದ್ತಾ ಇದ್ದಾರಾ? ಹೌದು ಮೇಡಮ್, BCom ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ. ನೋಡಿ, ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ. ರಾಶಿ ಅಂತ ಬಂದರೆ ಧನುರ್ರಾಶಿ ಆಗಿರುತ್ತೆ ಅವ್ರದ್ದು. ಗುರು 12ನೇ ಮನೇಲಿ ಇರ್ತಾರೆ. ಮೂಲ ನಕ್ಷತ್ರ ಅಂತ ದಯವಿಟ್ಟು ಏನು ನೀವು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಮತ್ತು ನೋಡಿ, ಶುಕ್ರ ಬಂದು ತುಂಬ ಚೆನ್ನಾಗಿದ್ದಾನೆ. ಶುಕ್ರ ಬಂದು 6ನೇ ಮನೇಲಿದ್ದಾನೆ, ಬಟ್ 12ನೇವನು ಕೂಡ ಅವನೇ ಆಗ್ತಾನೆ. ಅದೇ ರೀತಿ ಸಪ್ತಮಾಧಿಪತಿ ಕೂಡ ಅವನೇ ಆಗ್ತಾನೆ. ಆದರೆ ಶುಕ್ರದಶೆ ನಡೀತಾ ಇದೆ. 6ನೇ ಮನೇಲಿ ಶುಕ್ರ ಇರೋದ್ರಿಂದ ಮಗುಗೆ ಸ್ವಲ್ಪ ನಿಮ್ಮ ಮನೇಲಿ ಸ್ವಲ್ಪ ಏನಾದರೂ ಕುಟುಂಬದ ಕಲಹಗಳಿರ್ಬೋದು, ಅಥವಾ ಎಲ್ಲಾದರೂ ದುಡ್ಡು ಸ್ಟಕ್ ಆಗಿರೋ ಅಂಥದ್ದು ಇರ್ಬೋದು. ಯಾಕಂದರೆ ಶುಕ್ರ
ಶುಕ್ರ ಒಳ್ಳೆ ಜಾಗದಲ್ಲಿದ್ದಾಗ ಪಾಸಿಟಿವ್ನ ಕೊಡ್ತಾನೆ. ಆದರೆ ಇವ್ರಿಗೆ ನೋಡಿ ಕುಜ ಶನಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಕುಜ ಶನಿ ಎಲ್ಲ ಇರೋದಕ್ಕೆ ಈ ಮಗು ಹೆಸರಲ್ಲಿ ಪ್ರಾಪರ್ಟೀಸ್ ಆಗುತ್ತೆ, ಮತ್ತು ಕೆಲಸ ತುಂಬ ಚೆನ್ನಾಗಿ ಸಿಕ್ಕತ್ತೆ ಅಂತ ಹೇಳ್ಬೋದು. ಇದು ಬಿಟ್ಟು ಬೇರೆ ಇನ್ನೇನು ಕೇಳಬೇಕು? ಮದುವೆ ಬಗ್ಗೆ ಮೇಡಮ್, ಮದುವೆ ಬಗ್ಗೆ ಅಂತ ಬಂದಾಗ ನೋಡಿ, ಸಪ್ತಮದಲ್ಲಿ ಸೂರ್ಯ ಇದ್ದಾನೆ. ಇದು ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ನಾನು ಹೇಳ್ತಾ ಇರೋದು. ಸಪ್ತಮದಲ್ಲಿ ಸೂರ್ಯ ಇರೋದ್ರಿಂದ ಸಪ್ತಮಾಧಿಪತಿ ಶುಕ್ರ ಅವರಿಗೆ ಅಂದರೆ ಹಿಂದಿನ ಮನೆ 6ನೇ ಮನೆಗೆ ಬಂದಿರೋದ್ರಿಂದ ಮದುವೆ ಲೈಫು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಮದುವೆ ಮಾಡ್ಕೊಂಡಾಗ ಸ್ವಲ್ಪ ತೊಂದರೆನೂ ಇರ್ಬೋದು. ಆದರೆ ಇದು ಮೂಲ ನಕ್ಷತ್ರದಿಂದ ಅಲ್ಲ, ಇದು ಇವರ ಒಂದು ಗ್ರಹಗತಿಗಳಿಂದ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಲಗ್ನಕ್ಕೆ ಸಪ್ತಮದಲ್ಲಿ ಸೂರ್ಯ ಇದ್ದು ಸೂರ್ಯ ಲಗ್ನವನ್ನು ನೋಡಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು. ಆದರೆ ನೀವು ಮದುವೆ ಮಾಡಬೇಕಾದ್ರೆ ಹುಡುಗನ ಜಾತಕನೂ ಇಂಪಾರ್ಟೆಂಟ್ ಆಗಿರುತ್ತೆ. ಮಗಳಲ್ವಾ ಇವರು? ಹುಡುಗನ ಜಾತಕನೂ ಇಂಪಾರ್ಟೆಂಟ್ ಆಗಿರುತ್ತೆ. ಜಾತಕನ ನೋಡಿ ಮದುವೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಹಾಗಂತ ಎಲ್ಲವೂ ಕೆಟ್ಟದ್ದೇ ಆಗುತ್ತೆ ಅನ್ನೋದು ತಪ್ಪಿದೆ. ಅದಕ್ಕೆ ಬಹಳಷ್ಟು ಪರಿಹಾರಗಳಿರ್ತವೆ, ಅದನ್ನು ಮಾಡ್ಕೊಳ್ಳಿ. ಮತ್ತು ನೀವು ಮನೆ ದೇವ್ರನ್ನ ಆರಾಧನೆ ಮಾಡಿ, ನಿಮ್ಮ ಮನೆಯಲ್ಲಿ ದೇವ್ರಿಗೆ ತುಂಬ ಪೂಜೆ ಮಾಡಿಸಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದೆಲ್ಲವೂ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು. ಆದರೆ ಮೂಲ ನಕ್ಷತ್ರ ತೊಂದರೆ ಇಲ್ಲ. ಕೆಲವರೆಲ್ಲ ಏನು ಹೇಳ್ತಾರೆ, ಮೂಲ ನಕ್ಷತ್ರದವ್ರಿಗೆ ಅತ್ತೆ ಇಲ್ದಿರೋ ಮನೆಗೆ ಕೊಡಬೇಕು, ಮಾವ ಇಲ್ದಿರೋ ಮನೆಗೆ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ತುಂಬ ಜನ ಮೂಲ ನಕ್ಷತ್ರದವರು ತುಂಬ ಕುಟುಂಬದಲ್ಲಿ ಇದ್ದು ಚೆನ್ನಾಗಿ ಯಶಸ್ಸನ್ನು ನೋಡಿರೋರನ್ನ ತುಂಬ ಜನನ ನೋಡಿರ್ತೀವಿ. ನೀವು ನಿಮ್ಮ ಮಗಳದ್ದು ಒಬ್ಬರ ಜಾತಕ ನೋಡಿರ್ಬೋದು, ಆದರೆ ನಾವು ಎಷ್ಟೊಂದು ಜನದ ನೋಡ್ತೀವಲ್ಲ, ಅದರಲ್ಲಿ ತುಂಬ ಹೆಸರು ಮಾಡಿರೋರು ಕೂಡ ಇದ್ದಾರೆ. ದಯವಿಟ್ಟು ಇದರಲ್ಲಿ ನಕ್ಷತ್ರ ಬರಲ್ಲ, ಮೂಲ ನಕ್ಷತ್ರಕ್ಕೆ ಇವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರ ಕೆರಿಯರ್ ತುಂಬ ಚೆನ್ನಾಗಿದೆ. ಮದುವೆ ಲೈಫ್ ನೋಡ್ಕೋಬೇಕಷ್ಟೇ. ಇದು ಗ್ರಹಗಳಿಂದ, ನಕ್ಷತ್ರದಿಂದಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಅದನ್ನು ಒಂದು ಸತಿ ನೀವು ನಮ್ಮಲ್ಲಿ ಒಂದು ಜಾತಕ ಇವ್ರದ್ದು ಪರಿಶೀಲನೆ ಮಾಡಿಸ್ಕೊಳ್ಳಿ ಪರ್ಸ್ನಲ್ ಆಗಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸುಜಾತ ಅಂತ. ನಮಸ್ತೆ ಸುಜಾತ ಅವರೇ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ನಾವು ರಾಯಚೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ರಿ? ನಮ್ಮ ತಮ್ಮನ ಬಗ್ಗೆ ಕೇಳೋದಿತ್ರಿ. ಹೌದ್ರಿ, ಅವ್ರು ಹುಟ್ಟಿದ ದಿನಾಂಕವನ್ನು ತಿಳಿಸ್ರಿ. ಹುಟ್ಟಿದ ದಿನಾಂಕ 17 17 17/6 2004. ಓಕೆ, ಸಮಯ 17/6/2004 ಅಲ್ಲ? ಸಮಯ ಹೇಳ್ರಿ. ಸಮಯ ಬೆಳಿಗ್ಗೆ 11 ಗಂಟೆಯಿಂದ 12:30 ಒಳಗೆ. ಬೆಳಿಗ್ಗೆ 11 ಗಂಟೆಯಿಂದ 12:30 ಒಳಗೆ, ಬೆಳಿಗ್ಗೆ ಅಲ್ಲ? ಓಕೆ ಮೇಡಮ್ ಇದ್ದಾರೆ. ಓಕೆ ಮೇಡಮ್ ಜೊತೆ ಮಾತಾಡ್ರಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಮಗನ ಇದು? ತಮ್ಮನ? ಓಕೆ. ಏನ್ ಮಾಡ್ತಾ ಇದ್ದಾರೆ? ಅವ್ರೇನು PUC ಸೆಕೆಂಡ್ ಇಯರ್ ಮುಗಿಸಿ ಮುಂದೆ ಏನೋ ಓದಲಾಗ್ಯಾರ್ರಿ, ಕೆಲ್ಸನೂ ಇಲ್ಲ ಏನಿಲ್ಲ, ಮನೆಗೆ ಕೊಡ್ತಾರ ಅವ್ರ ಮುಂದೆ. ಇವಾಗ ಏನ್ ಪ್ರಶ್ನೆ ನಿಮ್ದು? ನಿಮ್ಮ ತಮ್ಮನಿಗೆ ರಾಹು ದಶೆ ನಡೀತಿದೆ. 28 ಫೆಬ್ರವರಿ 28 ರಾಹು ದಶೆಯಲ್ಲಿ ಇರ್ತಾರೆ. ಲೈಫಲ್ಲಿ ರಾಹು ದಶೆ ಸ್ವಲ್ಪ 2010ರಿಂದ 2028 ರಾಹು ದಶೆ ಹಂಗಂಗೆ ಇರುತ್ತೆ. ಅಂತ ಏನ್ ಚೆನ್ನಾಗಿರೋದಿಲ್ಲ, ಸೋಂಬೇರಿ ಆಗಿರ್ತಾರೆ. ನಿಮ್ ಮನೇಲಿ ಯಾರಾದ್ರೂ ಹಿರಿಯರು ತೀರ್ಕೊಂಡ್ರಾ? ಹಿರಿಯರು ತೀರ್ಕೊಂಡಿದ್ದಾರೆ, ನಮ್ಮ ತಾತ ತೀರ್ಕೊಂಡಿದ್ದಾರೆ. ಅದನ್ನ ಹೇಳತ್ತೆ. 28 ನಂತರ ಗುರುದಶೆ ಬರುತ್ತೆ. ಬಟ್ ಇವ್ರ ಲೈಫಲ್ಲಿ ಯಾವತ್ತಾದ್ರೂ ಒಂದಿನ ಕಂಪ್ಲೇಂಟು, ಕೋರ್ಟು, ಕೇಸು ಅಂತ ಇವರು ಓಡಾಡಬೇಕಾಗುತ್ತೆ. ಯಾಕಂದರೆ ಇವರ ಜಾತಕದಲ್ಲಿ ಸೂರ್ಯ ಬುಧ ಶನಿ. ನಿಮ್ಮ ಮನೇಲಿ ಯಾರು ಗೌರ್ಮೆಂಟ್ ಜಾಬ್ ಅವ್ರು ಇಲ್ವಾ? ಸರ್ಕಾರಿ ಕೆಲಸದವ್ರು ಇಲ್ವಾ ನಿಮ್ಮ ಕುಟುಂಬದಲ್ಲಿ? ಇಲ್ಲ ರೀ ಮೇಡಮ್, ನಮ್ಮ ತಂಗಿ ಹಾಕಿದಾಳ ರೀ, ಅದೇ ಬರುತ್ತೆ ಅನ್ಮಕತ್ತೆ ಅವ್ರು. ಇವ್ರ ಕೈಲೂ ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಯಾರಿಗಾದ್ರೂ ಹೇಳಿ ಅಪ್ಲೈ ಮಾಡಿಸಿ. ಏನು ಓದಿದ್ದಾರೆ ಇವ್ರು? ಅದೇ PUC ಮುಗ್ದದ್ರಿ, ಸೆಕೆಂಡ್ PUC. ಅದೇ ಮುಂದೆ ಓದಂದ್ರೆ ಓದ್ತಾ ಇಲ್ಲ. ಏನು ಕೆಲಸ ಮಾಡ್ತಿದ್ದಾರಾ? ಇಲ್ವಾ? ಇಲ್ರಿ, ಅದೇ ಸೋಂಬೇರಿ ಬಿದ್ದ ನೋಡ್ರಿ. ಸೋಂಬೇರಿ ಬಿದ್ದಿದ್ದಾರೆ. ರಾಹು ದಶೆ ನಡೀತಿದೆ ಅವ್ರಿಗೆ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಓಡಾಡೋದು, ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡೋದು, ಇದನ್ನೇ ಮಾಡ್ಕೊಂಡಿರ್ತಾರೆ ಅಂತ ಹೇಳುತ್ತೆ. ಜೊತೆಗೆ ಚಂದ್ರ ಶುಕ್ರ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಲಗ್ನಕ್ಕೆ ಸಪ್ತಮಾಧಿಪತಿ ಶನಿ 11ನೇ ಮನೇಲಿ ತುಂಬ ಚೆನ್ನಾಗಿದ್ದಾನೆ. ಆದರೆ ಇವ್ರು ಮದುವೆ ಆದರೆ, ಇವರು ನಿಮ್ಮ ತಾಯಿ ತಂದೆ ಇದ್ದಾರಾ? ಇಬ್ರು ಇದ್ದಾರೆ ಮೇಡಮ್. ಏನ್ ಪ್ರಾಬ್ಲಮ್ ಅದೇನ್ರಿ? ಪ್ರಾಬ್ಲಮ್ ಏನಿಲ್ಲ. ಇವ್ರಿಗೆ ಮದುವೆ ಆದರೆ ಅವ್ರ ಹೆಂಡತಿ ಮಕ್ಕಳನ್ನು ನಿಮ್ಮ ತಾಯಿ ತಂದೆನೇ ಸಾಕ್ಬೇಕಾಗುತ್ತೆ. ಯಾಕ್ರಿ ಅಂದ್ರೆ ಏನು ಹೇಳೋಣ ನಾವು? ಇವಾಗ ಇವ್ರು ಸಾಕ್ತಾ ಇಲ್ಲ ಅವ್ರ ಅಪ್ಪ ಅಮ್ಮನ, ಅವ್ರು ತಾನೇ ನೋಡ್ಕೊತವ್ರೆ.
ರೀ. ಹಾಗೇನೆ. ಬಟ್ ಇವ್ರಿಗೆ ಲೈಫಲ್ಲಿ ಒಂದ್ಸತಿ ಕಂಪ್ಲೇಂಟ್ ಆಗುತ್ತೆ, ತುಂಬ ಕೇರ್ಫುಲ್ಲಾಗಿ ಇರೋಕ್ಕೆ ಹೇಳಿ. ಗುರುದಶೆ ಬರ್ತಿದೆ, ಲಗ್ನದಲ್ಲಿ ಗುರು ಇದ್ದಾರೆ, ತುಂಬ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ಆದರೆ ಸೋಂಬೇರಿ ಬೀಳ್ತಾರೆ. ಇವರು ಓದ್ಕೊಳ್ಬೋದು, ಇಲ್ಲ ಕೆಲಸ ಮಾಡಬೇಕು ಅಂತಂದರೆ ಒಳ್ಳೆ ಕೆಲಸ ಸಿಗುತ್ತೆ. ಅದರಲ್ಲೂ 28ರ ಮೇಲೆ ಇವ್ರು ತುಂಬ ಚೆನ್ನಾಗಾಗ್ತಾರೆ, 28ರ ನಂತರ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ ಜಾತಕ. ಅದಕ್ಕೆ ನಮ್ಮಲ್ಲಿ ಒಂದು ಸ್ಟೋನ್ ಇದೆ, ಅದನ್ನು ತರಿಸ್ಕೊಂಡು ಮನೇಲಿ ಇಟ್ಕೊಳ್ಳಿ, ಅವರ ಸೋಂಬೇರಿತನ ಹೋಗುತ್ತೆ ಮತ್ತು ಕೆಲಸ ಸಿಕ್ಕತ್ತೆ. ಮೇಡಮ್ ವಾಸ್ತು ಕಿಟ್ ತರ್ಸಿದ್ದೀವ್ರಿ, ಹಾಂ, ವಾಸ್ತು ಕಿಟ್ ತಗೊಂಡಿದ್ದೇವ್ರಿ ನಿಮ್ಮ ಹತ್ರನೇ. ಹೌದಾ? ಮತ್ತೆ ನೀವು ಗೊತ್ತಿರೋರೇ ಅಲ್ವಾ? ಹಾ ಗೊತ್ತಿರೋ ಬಂದಿದ್ರು ಅವ್ರು ವಾಸ್ತು ಕಿಟ್ಟು ಅದು ಸಿಗುತ್ತಲ್ಲ ಅದು ತಗೊಂಡ್ ಬಂದಿದ್ದಾರೆ ರೀ. ಹೌದಾ? ಹಾ ರೀ. ಮತ್ತೆ ಇನ್ನೇನು ಸಮಾಚಾರ? ಅದೇ ಅವ್ರು ಹೆಂಗಿರ್ತಾರ ಅಂತ ಅದೇ ಮುಂದಿಂದೇ ಕೇಳತ್ತಲ್ವ ನೋಡ್ರಿ. ಹಾಂ, ಏನಿಲ್ಲ, ಚೆನ್ನಾಗಿ ಆಗ್ತಾರೆ, ಹಂಗೇನಿಲ್ಲ. ಗುರುದಶ ಬರಬೇಕು, ಅವ್ರಿಗೆ ಟೈಮ್ ಒಳ್ಳೆ ಟೈಮ್ ಬರಬೇಕು. ಈಗ ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ, 28ರವರೆಗೂ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಬಟ್ 28 ಆದಮೇಲೆ ಚೆನ್ನಾಗಿರ್ತಾರೆ. 28ರ ನಂತರ ಗುರು ಬರ್ತಾನೆ, ಲಗ್ನದಲ್ಲಿ ಗುರು ಇರ್ತಾರೆ, ಹಾಗಾಗಿ ಚೆನ್ನಾಗಾಗ್ತಾರೆ. ಪಿತ್ರಾರ್ಜಿತ ಆಸ್ತಿ ಮೇಲೆ ಏನಾದರೂ ಕೋರ್ಟು ಕೇಸು? ಇಲ್ಲ ರೀ ಮೇಡಮ್, ಹಂಗ ಏನ್ ಆಗ್ಬೋದೇನ್ರಿ? ಕೋರ್ಟು ಕೇಸು ಆಗ್ಬೋದು. ಶನಿ ಇದಾನಲ್ಲ, 11ನೇ ಮನೇಲಿ ಶನಿ ಇರ್ತಾನೆ, ಸೂರ್ಯ ಇರ್ತಾರೆ, ಬುಧ ಇರ್ತಾರೆ. ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಟ್ರೈ ಮಾಡಿದರೆ ಯಾವುದಾದ್ರೂ ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ. ಹಾಗಾಗಿ ಯಾವೂರಿಂದ ಮಾತಾಡೋದು ನೀವು? ನಾವ್ ರಾಯಚೂರಿಂದ ರೀ ಮೇಡಮ್. ಹೌದಾ? ಅಲ್ಲಿಂದ ಬಂದಿದ್ರಾ ನಮ್ಮ ಆಫೀಸಿಗೆ? ಹಾ ಬಂದು ತಗೊಂಡ್ ಬಂದಿದ್ದಾರೆ ನಮ್ಮ ತಮ್ಮ ನಮ್ಮ ಮಮ್ಮಿ ಎಲ್ಲರೂ ಬಂದಿರ್ತಾರೆ. ಹೌದಾ? ಒಳ್ಳೇದು. ಮತ್ತೆ ಬಿಸ್ನೆಸ್ ಮಾಡ್ಬೋದ್ರಿ? ಮಾಡ್ಬೋದು, ಬಿಸ್ನೆಸ್ ಎಲ್ಲ ಮಾಡ್ಬೋದು, ಸೋಂಬೇರಿ ಅಂತಿರಲ್ಲ. ಬಿಸ್ನೆಸ್ ಮಾಡೋದಕ್ಕೇನಿಲ್ಲ, ಗ್ರಹಗಳೆಲ್ಲ ಚೆನ್ನಾಗಿದೆ. ರಾಹು ದಶೆ ಒಂದು ಮುಗಿಬೇಕು, ರಾಹು ದಶೆ ಚೆನ್ನಾಗಿಲ್ಲ, ಅವ್ರನ್ನ ಯಾವುದಕ್ಕೂ ಪ್ರಿಫರ್ ಮಾಡಲ್ಲ. ರಾಹು ದಶೆ ಸ್ವಲ್ಪ ಹಿಂದೆ ತಳ್ತಾ ಇದೆ. 28ರ ಮೇಲೆ ತುಂಬ ಚೆನ್ನಾಗಾಗ್ತಾರೆ. ಮದುವೆ ಮಾಡೋದಾದರೂ 2028 ಮೇಲೆ ಮಾಡಿ, 28ರ ಮೇಲೆ ಮಾಡಿ, ಒಳ್ಳೆಯದಾಗತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಸಾಕಷ್ಟು ನಿಮ್ಮ ಕ್ಲೈಂಟ್ಸು ರಾಜ್ಯದ ನಾನಾ ಭಾಗದಿಂದ ನಿಮ್ಮ ಆಫೀಸಿಗೆ ಬಂದು ಭೇಟಿ ಕೊಟ್ಟರು, ಮತ್ತೆ ಅವರು ತಗೊಂಡಿದ್ದಾರೆ ಅನ್ನೋ ವಾಸ್ತು ಕಿಟ್ ಆಲ್ರೆಡಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾಕಂದ್ರೆ ಅವ್ರಿಗೆ ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ ಈಗ. ಹಾಗಾಗಿ ಕೆಲವೊಂದು ಸ್ಟೋನ್ ತಗೊಳ್ಳಿ ಅಂತ ಹೇಳಿದೆ, ವಾಸ್ತು ಕಿಟ್ ತಗೊಂಡು ಬಂದಿದ್ದೀವಿ ಅಂತ ಅಂದ್ರು. ಒಳ್ಳೇದು, ಯಾಕಂದ್ರೆ ಆ ಟೈಮ್ ಒಂಚೂರು, ಆ ಟೈಮಲ್ಲಿ ಕೆಟ್ಟದಾಗುವಂಥದ್ದೆಲ್ಲ ತಡೆಯೋ ಅಂತ ಒಂದು ಸ್ಟೋನ್ಗಳು ನಾವು ಕೊಟ್ಟಿರ್ತೀವಿ. ಅವ್ರಿಗೆ ಹೇಳಿದೆ ಗುರುದಶ ಬಂದಮೇಲೆ ಚೆನ್ನಾಗಿ ಆಗ್ತಾರೆ ಅಂತ. ಸೊ ಗುರುದಶ ಬಂದರೆ ಚೆನ್ನಾಗಿ ಆಗ್ತಾರೆ. ಓಕೆ ಮೇಡಮ್, ಓಕೆ, ಸಾಕಷ್ಟು ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀರಿ. ವೀಕ್ಷಕರೇ, ಇದು ಕಡೆಯ ದಿನ, ಯಾಕೆಂದರೆ ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ. ನಿಮಗೆ ಸಂಪೂರ್ಣವಾದಂತಹ ವರಮಹಾಲಕ್ಷ್ಮಿ ಒಂದು ಹಬ್ಬದ ಟೈಮ್, ಮುಹೂರ್ತ ಅಂತ ಏನು ಕರಿತೀವಿ, ಯಾವ ಲಗ್ನದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನೀವು ತಿಳಿದುಕೊಳ್ಳಿಕ್ಕೆ ಇವತ್ತೇ ಕಡೆಯ ದಿನ. ನೀವು ನೇರವಾಗಿ ಮೇಡಮ್ನ ಸಂಪರ್ಕ ಮಾಡಬಹುದು. ಬೆಂಗಳೂರಿನ ಸುತ್ತಮುತ್ತ ಇದ್ರಂತೂ ಬಹಳನೇ ಉಪಯುಕ್ತ. ಹಾಗಾಗಿ ನೇರವಾಗಿ ಸಂಪರ್ಕ ಮಾಡಿದ್ರೆ ನಿಮಗೆ ಆ ಮುಹೂರ್ತದ ಟೈಮು ಮತ್ತು ಲಗ್ನದ ಟೈಮ್ ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಮೇಡಮ್, ಇವತ್ತು ಕೂಡ ಸಾಕಷ್ಟು ಮಾಹಿತಿಯನ್ನು ಹಬ್ಬದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಇಷ್ಟೊತ್ತು ನನ್ನ ವೀಕ್ಷಕರಿಗೆ ಹೇಳೋದಿಷ್ಟೇ, ಖುಷಿಯಿಂದ ಹಬ್ಬ ಮಾಡಿ, ಆದರೆ ಎಲ್ಲೂ ಸಾಲ ಮಾಡ್ಕೊಳ್ಬೇಡಿ. ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನೀವು ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ಲಕ್ಷ್ಮಿ ನಿಮ್ಮನ್ನು ಒಲಿತಾಳೆ. ಈ ವರ್ಷ ನಾವು ಈಗ ಪೂಜೆ ಮಾಡ್ತಿದ್ದೀವಿ, ಮುಂದಿನ ವರ್ಷ ತುಂಬ ಚೆನ್ನಾಗಿ ಮಾಡ್ತೀವಿ. ಆ ಒಂದು ಶಕ್ತಿಯನ್ನು ಕೊಡುವಂಥ ಕೇಳಿಕೊಂಡು ನಾನು ಕೊಡುವಂಥ ಒಂದು ಲಗ್ನ ಮುಹೂರ್ತದಲ್ಲಿ ನೀವು ಖಂಡಿತ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲರೂ ಹಬ್ಬವನ್ನು ಖುಷಿಯಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ